ಇವತ್ತು ಸುಮಾರು 4-5 ತಿಂಗಳು ಹಣವನ್ನ ಹೆಣ್ಮಕ್ಳಿಗೆ ಇನ್ನೂ ಕೂಡ ಹಾಕಿಲ್ಲ. ಫೆಬ್ರವರಿ ಮಾರ್ಚ್ ಹಣ ಇನ್ನೂ ಹಾಕಿಲ್ಲ. ಇನ್ನು ಈಗಿನ 2 ತಿಂಗಳು 3 ತಿಂಗಳದ ಹಣ ಹಾಕಿಲ್ಲ. ಇವರು ನಿಭಾಯಿಸಕ್ ಆಗದ್ಮೇಲೆ ಇವರಿಗೆ ಶಕ್ತಿ ಇಲ್ದ್ಮೇಲೆ ಯಾಕೆ ಈ ತರ ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟ್ರು? ಇದು ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಇವತ್ತು ಸಾರ್ವಜನಿಕರಿಗೆ ಇಡೀ 224 ಕ್ಷೇತ್ರದಲ್ಲೂ ಈ ಸರ್ಕಾರದವರು ಗೆಲ್ಲಕ್ಕೋಸ್ಕರ, ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ ಇವೆಲ್ಲ ಕೂಡ ಇವತ್ತು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಕ್ಕೆ ಭರವಸೆಯನ್ನ ಕೊಟ್ಟಂತದ್ದು. ಇವತ್ತು ನೋಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೇಳ್ತಾರೆ ಇದನ್ನ ಪರಿಶೀಲನೆ ಮಾಡ್ಬೇಕು ಅಂತ ಇವಾಗ ಹೇಳ್ತಾರೆ, ಒಂದ್ ಕಡೆ ಎಂ ಬಿ ಪಾಟೀಲ್ ಹೇಳ್ತಾರೆ ಇಲ್ಲಿ ಏನ್ ಆರ್ಥಿಕ ಜಾಸ್ತಿ ಇರೋರ್ನ ಕಿತ್ತಾಕ್ಬೇಕು ಅಂತಾರೆ. ಇದೆಲ್ಲ ಅವಾಗ ನೀವು ಅನುಷ್ಠಾನಕ್ಕೆ ತರ್ಬೇಕಾದ್ರೆ ಪ್ರಣಾಳಿಕೆ ರೆಡಿ ಮಾಡ್ಬೇಕಾದ್ರೆ ನಿಮ್ಗೆ ಇದೆಲ್ಲ ಗಮನದಲ್ಲಿ ಇರ್ಲಿಲ್ವಾ ಸ್ವಾಮಿ? ಖಂಡಿತ ಈ ಸರ್ಕಾರ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ವಂಚಿತ ಸರ್ಕಾರ, ಅಭಿವೃದ್ಧಿ ಮಾಡ್ಲಿಕ್ಕೆ ಇವರಿಗೆ ಯೋಗ್ಯತೆನೂ ಇಲ್ಲ, ನೈತಿಕತೆನೂ ಇಲ್ಲ ಅಂತಕ್ಕಂಥದ್ನ ನಾವೆಲ್ಲ ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ನಿಮ್ಗೆಲ್ಲ ಗೊತ್ತಿದೆ, ಯಾವತ್ತೂ ಕೂಡ ಜನತಾದಳ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವತ್ತೂ ನಮ್ಗೆ ರೈತರ ಪರವಾಗಿ, ಬಡವರ ಪರವಾಗಿ ನೀವೆಲ್ಲ ನೋಡಿದಿರ. ಹೆಣ್ಮಕ್ಳ ಕಣ್ಣೀರು ಒರೆಸ್ಲಿಕ್ಕೆ ಕುಮಾರಸ್ವಾಮಿ ಅವರು ತಗೊಂಡಂತ ದಿಟ್ಟ ನಿರ್ಧಾರಗಳು. ಅವ್ರು ಹೋಗ್ತಾ ಇದ್ರೆ ಯಾರು ಬಡವರು ನನ್ನ ಮಗ ಹಿಂಗೆ ಕುಡ್ದು ಇಲ್ಲ ಲಾಟ್ರಿ ಆಡೋ ಹಿಂಗೆಲ್ಲ ಮನೆ ಎಲ್ಲ ಬೀದಿ ಪಾಲಿಗೆ ತಂದ್ಬಿಟ್ಟು ನಮ್ಮನ್ನೆಲ್ಲ ಅಂದಾಗ ಅದೊಂದು ಒಬ್ರು ವಿಷಯಕ್ಕೋಸ್ಕರ ಇವತ್ತು ರಾಜ್ಯದಾದ್ಯಂತ ಆನ್ಲೈನ್ ಲಾಟ್ರಿ ನಿಷೇಧ ಮಾಡಿದ್ರು. ಮತ್ತೆ ಏನು ಸಾರಾಯಿ ನಿಷೇಧ ಮಾಡಿದ್ರು. ಎಲ್ಲ ಮಕ್ಕಳಿಗೆ ಸೈಕಲ್ ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವೆಲ್ಲ ಯಾಕೆ ಅದ್ ಮಾಡಿದ್ರು ಕೂಡ ಸರ್ಕಾರ ನಿಭಾಯಿಸಿದ್ರು ಕುಮಾರಸ್ವಾಮಿ ಅವರು. ಅವ್ರೇನು ಹೊರೆ ಆಯ್ತು ಅಂತಕ್ಕಂಥದ್ನ ಕೈ ಚೆಲ್ಲಿ ಕೂತ್ಕೊಳ್ಳಿಲ್ಲ. ಇದೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಈಗಿನ ಸರ್ಕಾರದವರು 2 ಲಕ್ಷ ಚಿಲ್ಲರೆ ಕೋಟಿ ಬಜೆಟ್ ಇದ್ರು ಕೂಡ ಅವರು ನಿಭಾಯಿಸಕ್ಕೆ ಎಲ್ಲಿ ಹೋಗ್ತಾ ಇದೆ ಹಣ, ಇವರೆಲ್ಲಿ ಸೋರೋಗ್ತಾ ಇದೆ, ನೀವೆಲ್ಲ ಕೂಡ ಅದನ್ನ ಆಲೋಚನೆ ಮಾಡ್ಬೇಕು. ಇಷ್ಟಾದ್ರೂ ಕೂಡ ಇವತ್ತು ನಿಮ್ಗೆಲ್ಲ 2,000 ಕೊಡಕ್ಕೆ ನಿಮ್ಮ ಯಜಮಾನರಿಂದ 4,000 ರೂಪಾಯಿ ವಸೂಲಿ ಮಾಡ್ಕೋತಾರೆ. ರೇಟ್ನ 3 ಪಟ್ಟು ಜಾಸ್ತಿ ಮಾಡಿದ್ದಾರೆ, ಏನು ಮದ್ಯದ ರೇಟ್ನ. ಇದೆಲ್ಲ ನೋಡಿದ್ರೆ ಖಂಡಿತ ಈ ಸರ್ಕಾರ ಎಲ್ಲ ಲೂಟಿ ಹೊಡಿತಾ ಇರ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದೆಲ್ಲದಕ್ಕೂ ತಕ್ಕ ಪಾಠ ಕಲಿಸ್ಬೇಕಾಗಿರೋದು ನೀವು. ನಾವು ಜನ ಏನಾದ್ರು ಮೈ ಮರೆತು ಅವರ ಆಮಿಷಗಳಿಗೆ ಒಳಗಾಗಿ ನಾವೇನಾದ್ರು ಮತ ಹಾಕಿದ್ರೆ ಈ ಪರಿಸ್ಥಿತಿಗೆ ನಮ್ಮನ್ನೆಲ್ಲ ದೂಡ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ವೇಚ್ಛಾಚಾರವಾಗಿ ಮಂತ್ರಿಗಳು ಏನು ಬೇರೆ ಬೇರೆ ರಾಜ್ಯಕ್ಕೆ ಹಣವನ್ನ ಕೊಟ್ಟಂತದ್ದು. ಇವತ್ತು ಏನು SC ST ನಿಗಮದ ಹಣನ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸ್ಕೊಂಡಂಥದ್ದು, ಐಷಾರಾಮಿ ಕಾರ್ಗಳು ತಗೊಳಕ್ ಬಳಸ್ಕೊಂಡಂಥದ್ದು, ಎಣ್ಣೆ ಅಂಗಡಿಗಳಿಗೆ ಇವ್ರು ದುಡ್ಡು ಹಾಕಿ ಇವ್ರ ದುಡ್ಡನ್ನ ಅಲ್ಲಿಂದ ತಗೊಂಡು ಚುನಾವಣೆಗೆ ಬಳಸಿದಂಥದ್ದು ಯಾರು ನೋಡಿದಿರ ಈ ಕಾಲದಲ್ಲಿ? ಇಂಥ ಒಂದು ಏನು ಈ ಮಾನ ಮರ್ಯಾದೆ ಇಲ್ಲದಂತ ಸರ್ಕಾರನ ಖಂಡಿತ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.